ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ತರ್ಬಹಳ್ಳಿ ಗ್ರಾಮದ ಹೇಮಾ ಟಿ.ವೈ. ಮಂಜುನಾಥ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಡಾಕ್ಟರ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಹೌದು, ಈ ಹಿಂದೆ ಅಧ್ಯಕ್ಷರಾಗಿದ್ದ ಪರಮನಹಳ್ಳಿ ರಾಮಣ್ಣನವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲು ಪ್ರಕಟವಾಗಿತ್ತು. ಆದರೆ ಇಂದು ನಡೆದ ಚುನಾವಣೆಯಲ್ಲಿ ಒಟ್ಟು 19 ಮತದಾರರು ಇದ್ದು, ಬಿಜೆಪಿ ಬೆಂಬಲಿತ ಹೇಮಾ ಟಿ.ವೈ. ಮಂಜುನಾಥ್ ಅವರಿಗೆ 11 ಮತಗಳು, ಕಾಂಗ್ರೆಸ್ ಬೆಂಬಲಿತ ಮುನಿರಾಜು ಅವರಿಗೆ 8 ಮತಗಳ ಬಂದ ಹಿನ್ನೆಲೆ 11 ಮತಗಳನ್ನು ಪಡೆದ ಹೇಮಾ ಟಿ.ವೈ. ಮಂಜುನಾಥ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಹೇಮಾ ಮಂಜುನಾಥ್ ಮಾತನಾಡಿ, ಹೇಳಿದ್ದೇನು ಗೊತ್ತಾ, ನೀವೇ ಒಮ್ಮೆ ಕೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪಂಚಾಯಿತಿ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಎಲೆಕ್ಷನ್ ನಡೀತು, ನಾವು 19 ಜನ ಇದ್ವಿ. ಅದರಲ್ಲಿ 11 ಮತಗಳಿಂದ ನನ್ನನ್ನು ಜಯಶೀಲಳನ್ನಾಗಿ ಮಾಡಿರೋ ನಮ್ಮ ಪ್ರತಿಯೊಬ್ಬ ಗೌರವಾನ್ವಿತ ಸದಸ್ಯರಿಗೂ ನಾನು ಚಿರಋಣಿ ಆಗಿರ್ತೀನಿ. ಮತ್ತು ಅದೇ ರೀತಿಯಲ್ಲಿ ಉಳಿದು ಇನ್ನು 10 ತಿಂಗಳು ಏನು ಅವಧಿ ಇದೆ, ಅದರಲ್ಲಿ ಎಲ್ಲರನ್ನೂ ಒಂದು ಒಮ್ಮತದಲ್ಲಿ ನಡೆಸ್ಕೊಂಡು ಪಂಚಾಯಿತಿ ಒಂದು ಅಭಿವೃದ್ಧಿಗೆ ಎಲ್ಲ ನಮ್ಮ ಲಿಮಿಟ್ಸಲ್ಲಿ ಎಷ್ಟು ಗ್ರಾಮಗಳು ಬರುತ್ತೆ, ಅದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿದ್ದಂಗೆ, ಒಂದು ನೀರು ಪ್ರಾಬ್ಲಮ್ ಆಗ್ಬೋದು, ರಸ್ತೆ ಪ್ರಾಬ್ಲಮ್ ಆಗ್ಬೋದು, ಎಲ್ಲದನ್ನೂ ಇದು ಮಾಡ್ಕೊಂಡು ಹೋಗ್ತಾ ಒಂದು ಒಳ್ಳೆ ಅಧಿಕಾರನ ನಡೆಸಿ ಇರೋ ಈ ಅವಧಿಯಲ್ಲಿ ಅಧಿಕಾರ ನಡೆಸಿ ನಮ್ಮ ಪಂಚಾಯಿತಿನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ, ನನಗೆ ವೋಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇದೇ ಸಮಯದಲ್ಲಿ ಇವರು ನಮ್ಮ ನಾರಾಯಣ ಸ್ವಾಮಣ್ಣವರು, ಬಸ್ಸಣ್ಣವರು, ತುಂಬ ನಮ್ಮ ಮುನೇಗೌಡರು ತುಂಬ ಕಷ್ಟಪಟ್ಟಿದ್ದಾರೆ, ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಮತ್ತು ನಮ್ಮ MTB ಅಣ್ಣವರು ನಮಗೆ ಚಾನ್ಸ್ ಕೊಟ್ಟು BJPಯಲ್ಲಿ ನಮಗೊಂದು ಮೆಂಬರ್ ಇದಕ್ಕೆ ಸೀಟ್ ಕೊಟ್ಟು ನಮ್ಮ ಈ ಒಂದು ಅಧ್ಯಕ್ಷರು ಇದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಹೊಸಕೋಟೆ ಆಶಾ ರಾಜಶೇಖರ್ ಅಕ್ಕಗೂ ಸರ್ಗೂ ನಾನು ನಗರಸಭೆ ಅಧ್ಯಕ್ಷರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಮುಖಂಡರಾದ ಟಿ.ವೈ. ಮಂಜುನಾಥ್ ಮಾತನಾಡಿ, ಎಲ್ಲಾ ಸದಸ್ಯರ ಸಹಕಾರದಿಂದ ಈ ಜಯ ಸಾಧ್ಯವಾಗಿದೆ. ನಮ್ಮ ಪಕ್ಷದ ನಾಯಕರಾದ MTB ನಾಗರಾಜ್ ಹಾಗೂ ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರ ಸಹಕಾರದೊಂದಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಅವಕಾಶ ದೊರಕಿದೆ. ನೂತನ ಅಧ್ಯಕ್ಷರು ಯಾವುದೇ ಪಕ್ಷ ಭೇದ ಮಾಡದೆ ಬಡ ಜನರಿಗೆ ಹಾಗೂ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಎಂದರು. ಈ ದಿನ ನಡೆದಿರತಕ್ಕಂಥ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ 11 ಓಟಿನ ಅಂತರದಿಂದ ಒಂದು ಜಯಶೀಲರನ್ನಾಗಿ ಮಾಡಿರ್ತಕ್ಕಂಥ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಹೇಮಾ ಮಂಜುನಾಥ್ ಅವರಿಗೆ ವಿಶೇಷವಾಗಿ ಆಯ್ಕೆ ಮಾಡಿರ್ತಕ್ಕಂಥ, ಶ್ರಮ ಪಟ್ಟಿರ್ತಕ್ಕಂಥ, ಭಾಳ ಮುಖ್ಯವಾಗಿ ಮೊದಲನೇದಾಗಿ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರುಗಳಿಗೂ, BJP ಪಕ್ಷದ ಪಂಚಾಯತಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದಕ್ಕೆ ಬಹಳ ಒಂದು ರಿಸ್ಕ್ ತಗೊಂಡು ನಾವು ಅದರ ಇದೇ ಸವಾಸನೆ ಬೇಡ ಅನ್ನೋ ಥರ ನಾವು 2 ಟೈಮ್ ಡಿಸಪಾಯಿಂಟ್ ಆಗಿತ್ತು ನಮಗೆ ಕಳೆದ ಒಂದು ಸಮಯದಲ್ಲಿ. ಅದಕ್ಕೆ ಬಂದು ಬಹಳ ಮುಖ್ಯ ಒಂದು ಕಾರಣ ನಾರಾಯಣ ಸೋಮಣ್ಣವರು, ಇಲ್ಲ ನೀನು ನಿಂತ್ಕೊಬೇಕು, ನಾವು ಬೇಡ ಅಂತ ಬಸವಣ್ಣವ್ರು ಕೇಳಿದ್ರು, ನಾವು ಬೇಡ ಅಂತ ಹೇಳಿದ್ವಿ. ಆಮೇಲೆ ತುಂಬ ರಿಸ್ಕ್ ತಗೊಂಡು ಮತ್ತು ಅದಕ್ಕೆ ಪ್ರೋತ್ಸಾಹವಾಗಿ ಮುನಿಯಗೌಡರು ನಮ್ಮ ಹಿರಿಯರಿದ್ದಾರೆ, ಬಸವಣ್ಣವರು, ನಾರಾಯಣ ಸೋಮಣ್ಣವರು, ಅದ್ರ ಜೊತೆ ಎಲ್ಲ ನಮ್ಮ ಮೆಂಬರ್ಸು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ, ರಿಸ್ಕ್ ತೊಗೊಂಡಿದ್ದಾರೆ. ಇದಕ್ಕೆ ಮೂಲ ಒಂದು ಕಾರಣ ಅಂದರೆ BJP ಪಕ್ಷದಿಂದ MTB ಅಣ್ಣವರ ಒಂದು ನೇತೃತ್ವದಲ್ಲಿ ಅವರ ಒಂದು ಆಶೀರ್ವಾದ ನಾವು ತಿಳ್ಕೊಳ್ಬೇಕು ಖಂಡಿತವಾಗಿ. ಆಮೇಲೆ ಮುಖ್ಯವಾಗಿ ಬಂದು ನಮ್ಮ ಹೊಸಕೋಟೆ ನಗರಸಭೆ ಅಧ್ಯಕ್ಷರು ನಮಗೆ ಒಂದು ತಂದೆ ತಾಯಿ ಥರ ಅವರು ನಮಗೆ ರಾಜಶೇಖರಣ್ಣ ಮತ್ತು ಆಶಾಕ್ ಅವರ ಒಂದು ಧೈರ್ಯ ಮತ್ತು ಅವರು ಸಹಕಾರ ಮತ್ತು ಅವರ ಒಂದು ಪ್ರೋತ್ಸಾಹ ಬಹಳ ಮುಖ್ಯವಾಗಿ ಇದಕ್ಕೆ ಕಾರಣವಾಗಿ ಮತ್ತು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಪಂಚಾಯತಿ ಲಿಮಿಟ್ ಎಲ್ಲ ನಮ್ಮ ಸ್ನೇಹಿತರು, ಪಕ್ಷದ ಎಲ್ಲ ಸ್ನೇಹಿತರುಗಳು ಮತ್ತು ಲೀಡರ್ಸ್ಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಎಸ್ಪೆಷಲಿ ಈಗ ಪಕ್ಷದ ಪರವಾಗಿ ನಾವು ಈಗ ಇರ್ತಕ್ಕಂಥ ಅಧಿಕಾರ 10 ತಿಂಗಳು ಪಕ್ಷದ ಏಕಪಕ್ಷವಾಗಿ ಅಲ್ಲ, ಇದು ಸರ್ವೋಭಿಮುಖವಾಗಿ ಎಲ್ರಿಗೂ ಒಳ್ಳೆಯದಾಗಬೇಕು. ಇದು ರಾಜಕೀಯ ಪಾಲಿಟಿಕ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ. ಯಾವುದೇ ಇವಾಗ ಏನು ಚಿಕ್ಕ ಕೆಲಸ ಗೌರ್ಮೆಂಟಿಂದ ಅನುದಾನ ಆಗ್ಬೋದು, ಯಾವುದೇ ಕಾರ್ಯ ಆಗಲಿ ನಿಷ್ಪಕ್ಷಪಾತವಾಗಿ ಅಧಿಕಾರ ಅದನ್ನು ನಡೆಸ್ತಾರೆ ಆ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ನಾನು ಅದನ್ನು ಭರವಸೆ ಕೊಡ್ತೀನಿ. ಮತ್ತು ಎಲ್ರಿಗೂ ಅಷ್ಟೇ ಯಾವುದೇ ರೀತಿಯಾಗಿ ಆ ಒಂದು ಬೇಜವಾಬ್ದಾರಿತನ ಇಲ್ಲದೆ ಒಂದು ನ್ಯಾಯವಾಗಿ ಮತ್ತು ಜವಾಬ್ದಾರಿಯುತವಾಗಿ ಈ ಅಧಿಕಾರವನ್ನು ನಿಭಾಯಿಸ್ತೇವೆ ಅಂತೇಳಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಬೊಮ್ಮನಬಂಡೆ ಮುನೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ. ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ
ಈ ಸಾಲಿನ ಕೊನೆಯ ಅವಧಿಯಲ್ಲಿ ನಮ್ಮ ಪಕ್ಷ BJP ಪಕ್ಷದ ಶ್ರೀಮತಿ ಹೇಮಾವತಿಯವರು ನಡೆದ ಎಲೆಕ್ಷನ್ನಲ್ಲಿ 3 ಬಹುಮತಗಳಿಂದ ಗೆದ್ದಿರುತ್ತಾರೆ. ಆದ್ದರಿಂದ ಯಾವುದೇ ನಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಭೇದ ಭಾವ ಇಲ್ದಿರ ಕೆಲಸ ಕಾರ್ಯಗಳನ್ನು, ಸರ್ಕಾರಿ ಕೆಲಸ, ಸಾರ್ವಜನಿಕರ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳು, ಚರಂಡಿ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಲಿ, ಎಲ್ಲರನ್ನೂ ಒಮ್ಮತದಿಂದ ತೆಗೆದುಕೊಂಡು ಹೋಗಬೇಕಾಗಿ ಕೋರ್ಕೊಳ್ತೀನಿ. ನಮ್ಮ ಕಾಜೇಶ್ವರಿ ಗ್ರಾಮದ ನೂತನವಾಗಿ ಆಯ್ಕೆಯಾಗಿರೋ ಅಧ್ಯಕ್ಷರಾಗಿ ಹೇಮಾವತಿಯವರಿಗೆ ಅಭಿನಂದನೆಗಳು. ಅವರು ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಎಲ್ಲರನ್ನೂ ಒಮ್ಮತದಿಂದ ತೊಗೊಂಡೋಗಿ ನೀಟಾಗಿ ಮಾಡ್ಕೊಂಡು ಹೋಗಲಿ, ಅಷ್ಟೇ ನಾವು ಕೇಳೋದು. ಯಾವುದೇ 10 ತಿಂಗಳು ಸುಖಕರವಾಗಿ ನಡ್ಕೊಂಡು ಹೋಗಲಿ ಅಂತ. ನಮ್ಮದು 9, ಅವ್ರದ್ದು 10 ಇದ್ದಿದ್ದು, ನಮ್ಗೆ 2 ಮತ ಎಕ್ಸ್ಟ್ರಾ ಸಿಕ್ಕಿದೆ. ನಮ್ಗೆ ಭಾರಿ ಖುಷಿಯಾಗಿದೆ. ಮತದಾರರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.